ಪ್ರಭಾಕರ್ ಸರ್ ಅವರ ರಗಡ್ ಸಿನಿಮಾವನ್ನ ಕೂಡ ನಿರ್ಮಾಣ ಮಾಡಿದ್ರು. ಓವರ್ ಟು ಯು ಸರ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಇದು ನಂದು ಎರಡನೇ ಮೂವಿ. ಫಸ್ಟ್ ಮೂವಿ ನಂದು ರಗಡ್ ಅನ್ನೋದು ಫಸ್ಟ್ ಮೂವಿ ವಿನೋದ್ ಪ್ರಭಾಕರ್ ಅವರದ್ದು ಮಾಡಿದ್ದು. ಅದರಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಫಸ್ಟ್ ಫಿಲಮೇ ಸಕ್ಸಸ್ ಮೂವಿ ನನಗೆ. 100 days ಆಯಿತು, ನಿಮಗೆ ಗೊತ್ತಿದೆ. ಅದರಲ್ಲಿ ನಾನು ಕಲ್ತಿದ್ದು ಸುಮಾರಿದೆ. ಅದರಲ್ಲಿ ಕಲ್ತಿದ್ದನ್ನೇ ಇದರಲ್ಲೇ ನಾನು ಅಳವಡಿಸ್ಬೇಕು ಅಂತ ಐ ಟುಕ್ ಅ ಲಾಂಗ್ ಟೈಮ್. 4-5 years ಗ್ಯಾಪ್ ತೊಗೊಂಡು ಒಂದು ಸ್ಟೋರಿ ಆಗಿರ್ಬೋದಾಗಲಿ, ಈಚ್ ಆ್ಯಂಡ್ ಎವ್ರಿಥಿಂಗಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಮ್ಯೂಸಿಕ್ ಇರ್ಬೋದು, ಎಡಿಟಿಂಗ್ ಇರ್ಬೋದು, ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಅದಕ್ಕೋಸ್ಕರ ನಾವು ಅಷ್ಟು ಟೈಮ್ ತೊಗೊಂಡಿದ್ದು. ಈ ಸ್ಟೋರಿ ಆ ಲೈನ್ ಮಾಡಿದ್ದು ನಾನೇ. ಅದಕ್ಕೆ ನಾನು ಸುಮಾರು ಒಂದು 15 ಜನ ಡೈರೆಕ್ಟರ್ಸ್ಗೆ ಈ ಸ್ಟೋರಿ ಲೈನ್ ಕೊಟ್ಟಿದ್ದೀನಿ, ಇನ್ಕ್ಲೂಡಿಂಗ್ ಫೇಮಸ್ ಡೈರೆಕ್ಟರ್ಸ್ KM ಚೈತನ್ಯ ಇರ್ಬೋದು, ರಾಮನಾರಾಯಣ ಇರ್ಬೋದು, ಮಹೇಶ್ ಗೌಡ ಇರ್ಬೋದು, ಸುಮಾರು ಜನಕ್ಕೆ ಒಂದು 15 ಜನ ಡೈರೆಕ್ಟರ್ಸ್ಗೆ ನಾನು ಈ ಸ್ಟೋರಿ ಲೈನ್ ಕೊಟ್ಟೆ. ಇದನ್ನು ನೀವು ಎಲಾಬ್ರೇಟ್ ಮಾಡ್ಕೊಂಡು ಬನ್ನಿ, ಯಾರು ಬೆಸ್ಟ್ ಮಾಡ್ತೀರೋ ಅವ್ರಿಗೆ ಕೊಡ್ತೀವಿ ಅಂತ. ನಾಗೇಂದ್ರ ಪ್ರಸಾದ್ ಅವ್ರ ಬ್ರದರ್ ಅವ್ರನ್ನು ಕೊಟ್ಟಿದ್ದೆ. ಎಲ್ಲರದು ಒಂದೊಂದು ವರ್ಷನ್ ಬಂತು, ಬಟ್ ನನಗೆ ಸ್ಯಾಟಿಸ್ಫೈಡ್ ಆಗಿರೋಂಥ ವರ್ಷನ್ ಬರಲಿಲ್ಲ. ಆಮೇಲೆ ಇವ್ರು ಬಂದು ಒಂದು ವರ್ಷ ಹೇಳಿದ್ರು. ಫೋನಲ್ಲಿ ಹೇಳಿದ ವರ್ಷನೇ ಸ್ವಲ್ಪ ನನಗೆ ಇಂಟ್ರೆಸ್ಟ್ ಆಯಿತು. ಆಮೇಲೆ ಆಯ್ತು, ನೆಕ್ಸ್ಟ್ ದಿನ ಬನ್ನಿ ಆಫೀಸ್ಗೆ ಅಂತೇಳಿ ಆಫೀಸ್ ಕರೆಸಿ ನಾವು ಡಿಸ್ಕಸ್ ಮಾಡಿದಾಗ ನಾನು ಈ ಸ್ಟೋರಿನ ಒಂದು 6 months ಎಲ್ಲ ಡೈರೆಕ್ಟರ್ ಮಾತಾಡಿ ಸಾಕಾಗಿತ್ತು. ನನಗೆ ಸ್ಯಾಟಿಸ್ಫೈಡ್ ಆಗಿರೋ ಥರ ಬಂದಿರಲಿಲ್ಲ. ಸೊ ಇವ್ರು ಬಂದು, ಸರ್ ನಾನು ಮಾಡ್ತೀನಿ ಸರ್, ಹಿಂಗೆ ನಂಗೆ 1 ವಾರ ಟೈಮ್ ಕೊಡಿ ಸರ್ ಸಾಕು ಅಂದರು. ಎಂತೆಂಥ ಡೈರೆಕ್ಟರ್ಗಳೇ 6 ತಿಂಗಳು ಆಯಿತು ಪಲ್ಟೆ ಬಿಟ್ಟಿದ್ದಾರೆ, ನನಗೆ ಸರಿಯಾಗೆ ಬರ್ತಾ ಇಲ್ಲ. ನೀವೇನು 1 ವಾರ ಟೈಮ್ ಸರ್, ನೀವು 1 ವಾರ ಟೈಮ್ ಕೊಡಿ ಸರ್, ನೆಕ್ಸ್ಟ್ ಶುಕ್ರವಾರ ನಾನು ಬಂದು ನಿಮ್ಗೆ ಸ್ಟೋರಿ ಫುಲ್ ವಿತ್ ಡೈಲಾಗ್ ವರ್ಷನ್ ಹೇಳ್ತೀನಿ, ನಿಮ್ಗೆ ಇಷ್ಟ ಆದರೆ ಮಾಡಿ ಸರ್ ಅಂದರು. ಆಯಿತು ಅಂತ 1 ವಾರ ಟೈಮ್ ಕೊಟ್ಟೆ. ಎಲ್ಲರೂ ಇದೇ ಥರ ಹೇಳ್ತಾರೆ, ಹೋಗ್ತಾರೆ, ವಾಪಸ್ ಈ ಕಡೆ ಬರೋಲ್ಲ ಅಂತ. ಕರೆಕ್ಟಾಗಿ ನೆಕ್ಸ್ಟ್ ಶುಕ್ರವಾರ ಬಂದ್ಬಿಟ್ಟು ಸರ್ ತಗೊಳ್ಳಿ ಸರ್ ವರ್ಷನ್ ಕೇಳ್ತೀನಿ. ಆಯ್ತು ಕೂತ್ಕೊಂಡು ಕೇಳೋಣ ಅಂತ ಒಂದು 3 hours ಫುಲ್ ವಿತ್ ಡೈಲಾಗ್ ವರ್ಷನ್ ಸಮೇತ ಹೇಳಿದ್ರು. ತುಂಬ ನನಗೆ ಸ್ಯಾಟಿಸ್ಫೈ ಆಯಿತು. ಅದರಲ್ಲಿ ಸ್ವಲ್ಪ ಡೈಲಾಗ್ಸು ಮತ್ತು ಏನೇನು ಇನ್ಕ್ಲೂಡ್ ಎಕ್ಸ್ಟ್ರಾ ಮಾಡಬೇಕು ಅನ್ನೋದು ನಾನು ಸ್ವಲ್ಪ ಹೇಳ್ಕೊಟ್ಟೆ, ಅದೆಲ್ಲ ಆ್ಯಡ್ ಮಾಡಿದ್ರು. ಸೊ ಹಾಗಾಗಿ ಅದು ಇಮಿಡಿಯೇಟ್ ಶುರು ಆಯಿತು. ಆಗಿ ಡಿಸೆಂಬರ್ 2022ಗೆ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ವಿ. 1 ಕಂಪ್ಲೀಟ್ ಮಂತ್, ಒಂದು ಅಲ್ಲಿಂದ ಒಂದು 30-32 ಡೇಸಲ್ಲಿ 1 ಶೆಡ್ಯೂಲ್ ಫುಲ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಬೆಂಗಳೂರಲ್ಲಿ ನೆಕ್ಸ್ಟ್ ಶೆಡ್ಯೂಲ್ಗೆ ಮುಗಿಸಿದ್ವಿ. ಸೊ ಹಾಂ, ಹೌದು, ಮಗನಿಗೋಸ್ಕರನೇ ಮಾಡಿದ್ದು. ಅವನಿಗೆ ಕಂಟಿನ್ಯೂಸ್ ಮೂವಿ ಮಾಡಬೇಕು ಅಂತ ಇತ್ತು ನನಗೆ. ಹೌದು, ಅವನು ಆಗ ಫಸ್ಟ್ PUC ಇದ್ದ. ಫಸ್ಟ್ PUC ಇರೋವಂಥ ಸ್ಟೋರಿನೇ ಇರಬೇಕು ಅಂತ ಫಸ್ಟ್ PUC ಆಗುವಂಥ ಇದನ್ನೇ ತೊಗೊಂಡು ಮಾಡಿದ ಸ್ಟೋರಿ. ಆ ಥರನೇ ನನಗೆ ಹಿಂದೂ ಮುಸ್ಲಿಮ್ದು ಮೂವಿ ಮಾಡಬೇಕಂತ ಸುಮಾರು ವರ್ಷ, ಲಾಸ್ಟ್ 7-8 yearsಯಿಂದನೇ ನಾನು ಸುಮಾರು ಹೇಳಿದ್ನಲ್ಲ, ಸುಮಾರು ಡೈರೆಕ್ಟರ್ಸ್ ಹತ್ರ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ. ಈಗ ನಿಮ್ಗೆ ಇವ್ರು ಗೊತ್ತಿರ್ತಾರೆ, ಆಸ್ಕರ್ ಕೃಷ್ಣ ಮತ್ತು ಶಬೀನಾರ ಅಂತ, ಗಂಡ ಹೆಂಡತಿ ಅವರು, ಹಿಂದೂ ಮುಸ್ಲಿಮ್ ಅವರು ಮೂವಿ ಲ್ಯಾಂಡಲ್ಲಿದ್ದಾರೆ. ಸೊ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ದೆ. ಶಬೀನಾರನೇ ಇದನ್ನು ಡೈರೆಕ್ಟ್ ಮಾಡಬೇಕಿತ್ತು. ಅವ್ರ ಹತ್ರನೂ ಒಂದು ನಾವಲ್ ಇತ್ತು, ಅದೇನು ಪ್ರೀತಿ ಕಿತಾಬ್ ಅಂತನೋ, ಇಲ್ಲಾಂದರೆ ಮಸ್ಜಿದ್ ಅಂತ ಒಂದು ಬುಕ್ ಇತ್ತು. ಅದ್ರ ಪ್ರಕಾರ ಮಾಡೋಣ ಅಂತ ಅವರೆಲ್ಲ ಡಿಸ್ಕಸ್ ಮಾಡಿ ಅದು ಮತ್ತೆ ನಿಂತಾಯಿತು. ಅದೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಸೊ ಅವಾಗಿಂದ ನನ್ನ ಮೈಂಡ್ ಸೆಟಲ್ಲಿ ಇತ್ತು ನೆಕ್ಸ್ಟ್ ಮಾಡೋದು ಒಂದು ಇದನ್ನು ಮಾಡಬೇಕು ಅಂತ. ಬಟ್ ಇದರಲ್ಲಿ ನೀವು ಈ ಟ್ರೇಲರ್ ನೋಡಿದ್ರೆ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ. ಬಟ್ ಇದು ಹಿಂದೂ ಮುಸ್ಲಿಮು ಗಲಾಟೆ ಆ ಥರ ಏನೂ ಇಲ್ಲ ಇದರಲ್ಲಿ. ಇದು ಒಂದು ಪ್ಯೂರ್ಲಿ ಲವ್ ಸ್ಟೋರಿ. 2 ಊರುಗಳ ಮಧ್ಯೆ ನಡೆಯುವಂಥದ್ದು, ಭೈರವಕೋಟೆ ಮತ್ತು ಕೆಂಪನಹಳ್ಳಿ ಅನ್ನೋದು 2 ಊರುಗಳ ಮಧ್ಯೆ ನಡೆಯುವಂಥದ್ದು. ಇಲ್ಲಿ ನಿಮಗೆ ಆ ದ್ವೇಷ, ರೋಷ ಆ ಥರ ನಿಮ್ಗೆ ಏನು ಕಾಣಿಸಲ್ಲ. ಇಲ್ಲ, ತುಂಬ ಚೆನ್ನಾಗಿದೆ. ಹೇಳಿದ್ನಲ್ಲ, ನಾನು ಪರ್ಸ್ನಲಿ ಅದಕ್ಕೋಸ್ಕರ ನಾನು 5 ವರ್ಷ ಟೈಮ್ ತೊಗೊಂಡಿದ್ದು. ಇಲ್ಲಾಂದರೆ ನಾನು ವರ್ಷ ಮಾಡ್ಬೋದಿತ್ತು. ನಾನು ಬೇಕು ಅಂತ ಅಷ್ಟು ಟೈಮ್ ತೊಗೊಂಡು ಪರ್ಫೆಕ್ಷನ್ ಇರಬೇಕು ಎಲ್ಲದರಲ್ಲೂ. ನಾನು ಏನೇ ಮಾಡಿದ್ರು ಪರ್ಫೆಕ್ಷನ್ ಇರಬೇಕು ಅನ್ನೋದು ನನಗೆ ಇಷ್ಟ. ಹಂಗಾಗಿ ಆ ಟೈಮ್ ತೊಗೊಂಡು ಪರ್ಫೆಕ್ಟಾಗಿ ಬರಬೇಕು ಅನ್ನೋ ಕಾರಣಕ್ಕೆ ಇಷ್ಟು ಟೈಮ್ ತೊಗೊಂಡು ನಾವು ನಿಧಾನ ಮಾಡಿದ್ದು. ಶ್ರೀಧರ್ ಕೃಪಾ ಕಂಬೈನ್ಸ್ ಅಂತ, ಶ್ರೀಧರ್ ಆ್ಯಂಡ್ ಬಸವರಾಜ್ ಅವರು. ಹಾಂ, ಮತ್ತೆ ಕಥೆ ಆಗಿದೆ ಸರ್. ನಾವೇನು ತುಂಬ ಥಿಯೇಟರ್ ಸೆಟಪ್ಸ್ ನಾವೇನು ಜಾಸ್ತಿ ಹೋಗ್ತಾ ಇಲ್ಲ. ನಮಗೆ ರಫ್ಲಿ ಅರೌಂಡ್ 60 to 70 ಥಿಯೇಟರ್ಸ್ ಫಸ್ಟ್ ವೀಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಜಾಸ್ತಿ ನಾವು ರಗಡ್ ಮಾಡ್ದಂಗೆ 200 ಥಿಯೇಟರ್ಸು ಆ ಥರ ಏನು ಪ್ಲ್ಯಾನ್ ಮಾಡಿಲ್ಲ.
ಅರೌಂಡ್ 65-70 ಥಿಯೇಟರ್ಸ್ ಅಂತ ಹೇಳಿದ್ದೀನಿ ಅಷ್ಟು ಸಾಕು ಅಂತ ಹೇಳ್ತೀನಿ. ಏನಂದ್ರಿ? ಹೌದು, ಅದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ, ಚೆನ್ನಾಗಿ ಇದಾಗಿದೆ. ಸೊ ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ನ ಯೂಸ್ ಮಾಡಬೇಕು. ಹೌದು, 100%. ನಾನು ಏನೇ ಮಾಡಿದ್ರು ಅವ್ರಿಗೂ ಕರೆಸಿ ಕ್ಲೀನಾಗಿ ಬಜೆಟ್ ಹಾಕ್ಬಿಟ್ಟೆ, ನೋಡಿ ಇದಿದೆ, ಇಷ್ಟಿಷ್ಟೇ ಆಗುತ್ತೆ, ನೀವೊಂದು ಬಜೆಟ್ ಮಾಡ್ಕೊಂಬನ್ನಿ ಅಂದೆ. ಅವ್ರೊಂದು ಬಜೆಟ್ ಮಾಡ್ಕೊಂಬಂದರು. ನಾನಂದೆ ನೋಡಿ ಬಜೆಟ್ ಅಂದರೆ ಇದು ನೋಡ್ಕೊಳ್ಳಿ, ಇದಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಅಂತ. ಏನಿದ್ರು ಲಾಸ್ಟ್ ಕೆಳಗಡೆ 10% ಹಾಕಿರ್ತೀನಿ ಇದಂತ ಮಿಸ್ಲೇನಿಯಸ್ ಅಂತ. ಅದ್ರ ಮೇಲೆ ₹1 ಆಗಿಲ್ಲ, ಆಗೋದಿಲ್ಲ, ಆಗಕ್ಕೆ ಬಿಡಲ್ಲ. ಅದೇ ಥರ ಮಾಡಿದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.